ಓ, ನಿಮ್ಮೂರಲ್ಲಿ ನಿಮ್ ಪಕ್ಕದ ಬೀದಿಲಿ ಇರ್ತಿದ್ರಲ್ಲ ಆ ತಾತನ? ಹೌದು. ಈಗ ಅವ್ರು ಯಾಕೆ ನೆನಪಾದ್ರು? ಅವರು ಕೂಡ ನಿಮ್ ಹಾಗೆ ಯಾರಿಗಾದ್ರೂ ಏನಾದ್ರೂ ಕಷ್ಟ ಅಂದ್ರೆ ತಕ್ಷಣ ಬಂದ್ಬಿಡ್ತಾರೆ. ತಮ್ ಕೈಲಾದಷ್ಟು ಸಹಾಯನ ಅವ್ರು ಮಾಡ್ತಾರೆ. ತಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ದೆ ಪಕ್ಕದಲ್ಲಿರೋರ್ ಬಗ್ಗೆ ಯೋಚನೆ ಮಾಡ್ತಾರೆ. ಹೌದಾ? ಹಾಗಾದ್ರೆ ನೀನು ಬಂಟಿನಿ ಅಂತಾಯ್ತು. ಆ ಬಂಟಿ ನಿನ್ನ? ಅದೇನು? ಬಂಟಿಗೆ ಫೀಮೇಲ್ ವರ್ಷನ್. ನಾನು ಬಂಟಿ ಆದ್ರೆ ನೀನು ಬಂಟಿನಿ. ಏನು ಹಾಕ್ ನೋಡ್ತಿದ್ದೀರಾ? ನೀನ್ ಹೀಗ್ ನಗ್ತಾ ಇದ್ರೆ ಚೆನ್ನಾಗ್ ಕಾಣ್ತೀಯ. ನೀನ್ ಹೀಗೆ ನಾಚ್ಕೋತಿದ್ರೆ ಇನ್ನೂ ಚೆನ್ನಾಗ್ ಕಾಣ್ತೀಯ. ನೀವ್ ಊಟನೇ ಮಾಡ್ಲಿಲ್ಲ ಅಲ್ವಾ? ನೀನು ತಿನ್ಲಿಲ್ವಲ್ಲ, ಪರವಾಗಿಲ್ಲ ಬಿಡು. ಪರವಾಗಿಲ್ಲ ಬಿಡು ಅಂದ್ರೆ ಹೇಗೆ? ಊಟ ಮಾಡ್ದೆ ಮಲ್ಗಿದ್ರೆ ಕೆಟ್ಟ ಕನ್ಸ್ ಬೀಳುತ್ತಂತೆ. ನನ್ ತಾತ ಹೇಳ್ತಿದ್ರು. ಆ ಕೆಟ್ಟ ಕನ್ಸಲ್ಲಿ ದೆವ್ವ ಭೂತ ಬಂದು ಹೆದರ್ಸುತ್ತಂತೆ, ಗೊತ್ತಾ? ಅದಕ್ಕೆ ಹೊಟ್ಟೆ ತುಂಬಾ ತಿಂದು ಕಣ್ ತುಂಬಾ ನಿದ್ರೆ ಮಾಡ್ಬೇಕು. ಪಾಪ ಇವ್ರು ಊಟನೇ ಮಾಡ್ದೆ ಹಾಗೆ ಇದ್ದಾರೆ. ಏನ್ ಮಾಡ್ಲಿ?
ತಿನ್ನಿ. ಇರು, ನೀನ್ ತಿಂದಿದ್ರೆ ನಾನ್ ತಿಂತೀನಿ ಅನ್ಕೊಂಡ್ಯಾ? ಹಾಗಲ್ಲ ರೀ. ನೀನ್ ತಿಂದ್ರೇನೆ ನಾನು ತಿನ್ನೋದು, ಇದು ಫಿಕ್ಸ್. ಇದ್ರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ? ತಿನ್ನು. ಮಾಮ್ ನಿನ್ನ ಮನೆಯಿಂದ ಹೊರಗಿರು ಅಂತ ಹೇಳಿದ್ರು, ಆದ್ರೆ ಹಸುಕೊಂಡಿರು ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ತಿನ್ನು. ಏನಾಯ್ತು? ಸ್ವಲ್ಪ ಹುಳಿ ಹುಳಿ ಇದೆ. ಹೌದಾ? ಪೂರ್ತಿಯಾಗಿ ಹಣ್ಣಾಗಿರೋ ಸರ್ ತಗೊಳ್ಳಿ. ಲೇ ಸುಧೀರ್, ಭಾಗ್ಯನ್ ಕಾಫಿ ಕೊಟ್ಯಾ? ಕೊಡಕ್ಕೆ ಅಂತಾನೆ ಹೋಗಿದೆ ಸರ್, ಆದ್ರೆ ಭಾಗ್ಯ ಅದಕ್ಕೆ ಬೇಡ ಅಂದ್ರು. ಅಮ್ಮ, ಇಷ್ಟಕ್ಕೂ ಭಾಗ್ಯ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಒಳಗಡೆ ಬಾ ಅಂದ್ರೆ ಬರ್ಲಿಲ್ಲ. ಹೊರಗೆ ಮುಖ ತೊಳಿತಿದ್ಲೋ ಏನೋ, ಏನು ತಿಳಿತಿಲ್ಲ. ಏನು ಈ ಕಡೆ ಅರವಿಂದನ್ನು ಸಮಾಧಾನ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ಭಾಗ್ಯಾಳ ತಪ್ಪಿಲ್ಲ ಅಂತ ಸಮರ್ಥನೆ ಮಾಡೋಕ್ಕೂ ಆಗ್ತಿಲ್ಲ. ಯಾರಿಗೇನು ಹೇಳಬೇಕು, ಈ ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತಲೇ ಅರ್ಥ ಆಗ್ತಾ ಇಲ್ಲ ಅಮ್ಮ. ಕೆಲವೊಂದು ಸಮಸ್ಯೆಗೆ ನಾವು ಉತ್ತರ ಕೊಡಕ್ಕಾಗಲ್ಲಪ್ಪ, ಪರಿಸ್ಥಿತಿನೇ ಹಾಗೆ. ಸುಧೀರ್, ಈ ಕಾಫಿ ಕುಡಿಬೇಕನ್ನಿಸ್ತಿಲ್ಲಪ್ಪ. ವಿವೇಕ್, ನಮ್ಮನೆ ಪೊಲೀಸ್ ಯಾಕೋ ಬರ್ತಾ ಇದ್ದಾರೆ? ಗೊತ್ತಿಲ್ಲ ದೊಡ್ಡಪ್ಪ. ನಮಸ್ತೆ ಸರ್. ನಮಸ್ಕಾರ ಸರ್. ಭಾಗ್ಯ ಅವ್ರನ್ನೊಂದ್ಸಲ ಕರೀತೀರಾ? ಭಾಗ್ಯ ಹತ್ರ ನಿಮ್ಗೇನ್ ಕೆಲ್ಸ? ಅವ್ರ ಹತ್ರ ಒಂದು ಸಿಗ್ನೇಚರ್ ತಗೋಬೇಕು. ಬಾರೋ, ಎದ್ ಬಾರೋ. ನಡಿ. ನೀವು ಅವಳ ಹತ್ರ ಸೈನ್ ತಗೋಬೇಕಾ? ಯಾವ್ದ್ರ ಬಗ್ಗೆ ಇದು? ಅದು ಓ ಭಾಗ್ಯ ಅವರೇ, ಬಂದ್ಬಿಟ್ರಾ? ಭಾಗ್ಯ ಅವರೇ, ನಿನ್ನೆ ನಮ್ಗೊಂದು ಹುಡುಗನ ಹಿಡ್ಕೊಟ್ರಲ್ಲ, ಅವನೊಬ್ಬ 420. ಅವನು ತುಂಬಾ ಜನ ಹುಡುಗಿರು ತೊಂದರೆ ಕೊಟ್ಟಿದ್ದಾನೆ. ಅವನ್ ಮೋಸಕ್ಕೆ ಬಲಿಯಾಗಿರೋ ಹುಡುಗಿರು ತುಂಬಾ ಜನ ಇದ್ದಾರೆ. ಅವನ ನಮ್ಗೆ ಹಿಡ್ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಈಗ ಒಂದೆಲ್ಲಾ ಕೇಸ್ಗಳು ಹೊರಗೆ ಬರ್ತಿದೆ. ಅಯ್ಯೋ ದೇವ್ರೆ, ಹನ್ಸಿಕಾ ವಿಷಯ ಮಾತಾಡ್ಬಿಟ್ರೆ? ನೀವು ಈ ಪೇಪರ್ ಮೇಲೆ ಒಂದು ಸೈನ್ ಹಾಕಿ, ಆಮೇಲಿರೋ ಫಾರ್ಮಾಲಿಟೀಸ್ ಎಲ್ಲ ನಾವು ನೋಡ್ಕೊಳ್ತೀವಿ. ಇನ್ಸ್ಪೆಕ್ಟರ್,
ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ನೆ ಭಾಗ್ಯ ಅವರು ನಮ್ಗೊಬ್ರು 420 ಹಿಡ್ಕೊಟ್ರು. ಅವನೊಂದು ಹುಡುಗಿನ ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡಿದ್ದ. ದುಡ್ಡು ಹೊಡ್ಕೋಬೇಕು ಅಂತ ಪ್ರಯತ್ನ ಕೂಡ ಪಟ್ಟಿದ್ದ. ಒಂಟಿಯಾಗಿದ್ಲು ಅಂತ ಅವಳ ಮೇಲೆ ಅತ್ಯಾಚಾರ ಕೂಡ ಮಾಡೋ ಪ್ರಯತ್ನ ಪಟ್ಟ. ಸಮಯಕ್ಕೆ ಸರಿಯಾಗಿ ಭಾಗ್ಯ ಮೇಡಮ್ ಅವರು ಬಂದು ಆ ಹುಡುಗಿನ ಅವನಿಂದ ಕಾಪಾಡೋದು ಅಲ್ಲದೆ ಅವನು ನಮ್ಗೆ ಹಿಡ್ಕೊಟ್ರು. ಅಯ್ಯೋ, ಆ ಹುಡುಗಿನೂ ಇಲ್ಲೇ ಇದ್ದಾಳೆ. ಭಾಗ್ಯ ಅವ್ರು ಕಾಪಾಡಿದ್ದು ಈ ಹುಡುಗಿನೇ. ಭಾಗ್ಯ ಮೇಡಮ್, ಇದಕ್ಕೊಂದು ಸಿಗ್ನೇಚರ್ ಹಾಕ್ಬಿಡಿ. ಮತ್ತೇನಾದ್ರು ಬೇಕಿದ್ರೆ ಬರ್ತೀವಿ ಮೇಡಮ್. ಸರಿ ಸರ್. ನನ್ನ ಕ್ಷಮಿಸ್ಬಿಡಿ ಮಾವ. ಈಗ ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕಾಗಲ್ಲ. ಹೇಳೋ ಪರಿಸ್ಥಿತಿಲೂ ಇಲ್ಲ. ಏನ್ ಹನ್ಸಿಕ ಇದೆಲ್ಲ? ಗಮನ ಇಟ್ಟು ಓದ್ತಾ ಇದ್ಯಾ, ಪದ್ಧತಿಯಿಂದ ನಡ್ಕೋತಾ ಇದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಗೊತ್ತಿಲ್ಲದೆ ನೀನ್ ಮಾಡ್ತಾ ಇರೋ ಕೆಲ್ಸ ಇದೇನಾ? ಅಷ್ಟಕ್ಕೂ ಯಾರೇ ಅವನು? ನನ್ನ ಫ್ರೆಂಡ್ ಮಾಮ್. ಫ್ರೆಂಡ್ ಅಲ್ಲ, ಫ್ರಾಡ್. ಎಸ್ಐ ಅವ್ರು ಹೇಳ್ತಾ ಇದಾರಲ್ವಾ, ನಿನ್ನ ಮುದ್ದು ಮಾಡಿಸಿ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ನೆ ಹೊರತು ಈ ತರ ಹುಚ್ಚುಚ್ಚಾಗಿ ಆಡ್ಲಿ ಅನ್ನೋ ರೀತಿ ಬೆಳೆಸ್ಲಿಲ್ಲ ನಾನು. ನೋಡು ಹನ್ಸಿಕಾ, ನಿನಗೆ ಫ್ರೀಡಮ್ ಕೊಟ್ಟಿರೋದು ನೀನು ಸಂತೋಷವಾಗಿರ್ಬೇಕು ಅಂತ. ಆದರೆ ನಿನಗೆ ಕೊಟ್ಟಿರೋ ಫ್ರೀಡಮೇ ನಿನ್ನ ಪಾಲಿಗೆ ಶಾಪವಾಗಿ ಬದಲಾಗುತ್ತೆ ಅಂದರೆ ಇನ್ಮೇಲೆ ನಾವು ಸ್ವಲ್ಪ ಹುಷಾರಾಗೇ ಇರಬೇಕಾಗುತ್ತೆ. ಇದೆಲ್ಲ ಏನು ಹನ್ಸಿಕಾ? ನೀನು ತುಂಬಾ ಮೆಚ್ಯೂರ್ಡ್ ಅನ್ಕೊಂಡಿದ್ದೆ. ಏನ್ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡ್ತೀಯ ಅಂತ ನಂಬ್ಕೊಂಡಿದ್ವಿ. ಆದ್ರೆ ಒಬ್ಬ ಫ್ರಾಡ್ ಹತ್ರ ನೀನ್ ಮೋಸ ಹೋದೆ ಅಂದ್ರೆ ಇಷ್ಟು ದಿನ ನಾವೆಲ್ಲ ಎಷ್ಟು ಕೇರ್ಲೆಸ್ ಆಗಿದ್ವಿ ಅಂತ ಈಗ ಅರ್ಥ ಆಗ್ತಾ ಇದೆ. ಮಿತ್ರ, ತಪ್ಪು ಎಲ್ರಿಂದನೂ ಆಗತ್ತೆ. ಹಾಗೆ ಹನ್ಸಿಕಾ ವಿಷಯದಲ್ಲಿ ಕೂಡ ಆಗಿದೆ. ಅವಳು ಏನು ಬೇಕು ಅಂತ ಮಾಡ್ಲಿಲ್ವಲ್ಲ? ಬೇಕು ಅಂತ ಮಾಡದೇ ಇರ್ಬೋದು ಚಿಕ್ಕಮ್ಮ, ಆದ್ರೆ ಸಿಕ್ಕಿರೋ ಫ್ರೀಡಮ್ನ ಮಿಸ್ಯೂಸ್ ಮಾಡಿದ್ರೆ ಒಂದೊಂದ್ಸಲ ಮನುಷ್ಯನ್ನ ಹಾಳು ಮಾಡುತ್ತೆ. ಈಗ ಅದೇ ಆಗಿರೋದು. ಮಿತ್ರ, ವಿವೇಕ್, ಇನ್ಮೇಲಿಂದ ಈ ಮನೇಲಿ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ನೀವು ಮಾನಿಟರ್ ಮಾಡ್ಬೇಕು. ಇಷ್ಟು ದಿನ ನಾವು ಕೊಟ್ಟಿರೋ ಫ್ರೀಡಮ್ ಸಾಕು. ಇಷ್ಟು ನಡೆದ್ಮೇಲೆ ಕೂಡ ನಾವಿನ್ನೂ ಜಾಗೃತರಾಗಿರ್ಲಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಈ ಕಣ್ಣಲ್ಲಿ ಇನ್ನೂ ಏನೆಲ್ಲ ನೋಡ್ಬೇಕಾಗ್ ಬರತ್ತೋ. ಸರಿ ದೊಡಮ್ಮ. ಮಗಳು ಮಾಡಿರೋ ಕೆಲ್ಸಕ್ಕೆ ಚೆನ್ನಾಗ್ ಕ್ಲಾಸ್ ತಗೊಂಡ್ರಿ, ಕರೆಕ್ಟ್ ಆಗೇ ಇದೆ. ಹಾಗೆ ಮಗಳನ್ ಕಾಪಾಡಿರೋ ಸೊಸೆ ಕೂಡ ತುಂಬಾ ಚೆನ್ನಾಗ್ ಶಿಕ್ಷೆ ಕೊಟ್ರಿ, ಅದಂತೂ ಇನ್ನೂ ಚೆನ್ನಾಗಿದೆ.
ಭಾಗ್ಯದಿಂದ ಟೆಂಡರ್ ಹೋಯ್ತು. ಎಷ್ಟೋ ದಿನದಿಂದ ಕಾಯ್ದಿದ್ ಪ್ರಾಜೆಕ್ಟ್ ಹೋಯ್ತು. ಕೋಟಿಗಟ್ಲೆ ಲಾಭ ಬರೋ ಕಾಂಟ್ರಾಕ್ಟ್ ಹೋಯ್ತು ಅಂತ ಕೂಗಾಡಿದ್ರಿ. ಆದ್ರೆ ಅದೆಲ್ಲಾ ಮೀರಿ ಈ ಮನೆ ಮರ್ಯಾದೆ ಕಾಪಾಡಲು. ಪ್ರಾಜೆಕ್ಟು ಮೀರಿ ಈ ಮನೆ ಮಗಳಿನ ಜೀವ ಕಾಪಾಡಿದ್ಲು. ಅದ್ ಯಾರಿಗೂ ಕಣ್ಣು ಕಾಣಿಸಲ್ವಾ? ಭಾಗ್ಯ ಏನ್ ಮಾಡಿದ್ರು ಈ ಮನೆಗೋಸ್ಕರ ಯೋಚನೆ ಮಾಡ್ತಾಳೆ ಅಂತ ಇನ್ನೂ ನಿಮ್ ಯಾರಿಗೂ ಅರ್ಥ ಆಗ್ಲಿಲ್ವಾ? ಅವಳು ಬಾಯ್ ಬಿಟ್ಟು ನಿಜ ಹೇಳಿಲ್ಲ ಅಂದ್ ಮಾತ್ರಕ್ಕೆ ಅವಳೇನೋ ದೊಡ್ಡ ತಪ್ಪು ಮಾಡೋ ಹಾಗೆ ನೋಡಿದ್ರಲ್ಲ. ಅವಳ ಮನ್ಸನ್ನ ಇನ್ನೂ ಯಾರು ಅರ್ಥ ಮಾಡ್ಕೊಳ್ಳಿಲ್ವಾ? ಯಾರೋ ಬಂದು ಭಾಗ್ಯ ಮಾಡಿರೋ ಕೆಲ್ಸನ್ ಹೊಗಳ್ದೇ ಇದ್ರೆ ನಮಗ್ ಭಾಗ್ಯನ್ ವ್ಯಕ್ತಿತ್ವ ಅರ್ಥನೇ ಆಗಲ್ಲ, ಹೌದಲ್ವಾ? ನಮ್ಮನ್ನ ಕ್ಷಮಿಸು ಭಾಗ್ಯ. ನಿನ್ನ ಮೌನನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ ಹೊರತು ಆ ಮೌನದ ಹಿಂದೆ ನೀನು ಕಾಪಾಡಿರೋ ಈ ಮನೆ ಗೌರವನ ಗುರುತಿಸೋದಕ್ಕಾಗ್ಲಿಲ್ಲ. ಅಯ್ಯೋ, ನಿನ್ನ ನಿಶ್ಶಬ್ದನ ನಾವು ತಪ್ಪು ಅಂತ ಪರಿಗಣಿಸಿದ್ವೇ ಹೊರತು ನಿಶ್ಶಬ್ದವಾಗಿ ನಿನ್ನ ಮನಸ್ಸಲ್ಲಿ ನೀನು ಅನುಭವಿಸ್ತಾ ಇರೋ ನೋವನ್ನ ನಾವು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಮ್ಮನ್ನ ಕ್ಷಮಿಸು ಭಾಗ್ಯ. ಅಯ್ಯೋ, ಏನ್ ಮಾವ ಇದು? ನಾನ್ ನಿಮ್ಮನ್ ಕ್ಷಮಿಸೋದಂದ್ರೆ ನಿಮ್ ಸ್ಥಾನದಲ್ಲಿರೋ ಯಾರಾದ್ರೂ ಹೀಗೆ ಯೋಚನೆ ಮಾಡ್ತಾರೆ, ಹೀಗೆ ಅಪಾರ್ಥನೂ ಮಾಡ್ಕೋತಾರೆ. ಆದ್ರೆ ನಿನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚಿಸಿದ್ರೆ ಯಾರು ಇಷ್ಟು ತಾಳ್ಮೆಯಿಂದ ಇರಲ್ಲ. ಮಾಡಿದ ಕೆಲ್ಸನ ಹೆಮ್ಮೆಯಿಂದ ಏನಮ್ಮ ಇನ್ನೂ ಯೋಚನೆ ಮಾಡ್ತಾ ಇದೀಯಾ? ನನಗರ್ಥ ಆಯ್ತು ಬಿಡಿರಿ. ಒಳಗಡೆ ಬರಬಾರ್ದು ಅಂತ ಹೇಳಿದ್ದು, ಆಜ್ಞಾಪನೆ ಮಾಡಿದ್ದು ನಾನೇ ಅಲ್ವಾ? ಅದಕ್ಕೆ ನಾನೇ ಹೇಳಲಿ ಅಂತ ಅವಳು ಕಾಯ್ತಾ ಇದ್ದಾಳೆ. ಭಾಗ್ಯ, ನೀನ್ ಒಳಗಡೆ ಬರಬಹುದು. ಅದ್ಗೆ ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ದೊಡ್ಡಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತಲ್ಲ, ಬನ್ನಿ ಒಳಗೆ. ಏನ್ ಭಾಗ್ಯ ಇದೆಲ್ಲ? ಈ ವಿಷಯ ನೀನ್ ಮೊದ್ಲೇ ಹೇಳಿದಿದ್ರೆ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ವಲ್ಲ. ಹನ್ಸಿಕಾ ಬಗ್ಗೆ ಈ ವಿಷಯ ಎಲ್ಲ ನಿಮ್ ಕಿವಿಗ್ ಬಿದ್ರೆ ನೀವೆಷ್ಟು ನೊಂದ್ಕೋತೀರಾ ಅಂತ ನಂಗೆ ಗೊತ್ತು ಅತ್ತೆ. ಮಗಳು ಒಳ್ಳೆ ಕೆಲಸ ಮಾಡಿದ್ರೆ ಸಂತೋಷ ಆಗುತ್ತೆ, ಆದ್ರೆ ಇಂಥ ಕಷ್ಟ ಅವಳಿಗೆ ಬಂದಿದೆ ಅಂದ್ರೆ ಎಷ್ಟು ಹಿಂಸೆ ಆಗುತ್ತೆ. ಅದಕ್ಕೆ
ವಿಷಯ ನಿಮಗ್ ಹೇಳೋಕಾಗ್ದೆ ಮುಚ್ಚಿಡ್ಬೇಕಾಯ್ತು. ಇನ್ಯಾವತ್ತೂ ಈ ಥರ ಮಾಡಬೇಡ ಭಾಗ್ಯ. ಏನೇ ವಿಷಯ ಇದ್ರು ನೇರವಾಗಿ ಹೇಳು. ಅವಾಗ್ಲೇ ಅಲ್ವಾ ಎಂಥ ಸಮಸ್ಯೆಗಾದ್ರೂ ಒಂದು ಪರಿಹಾರ ಸಿಗೋದು. ಹೀಗೆ ಮೌನವಾಗಿರೋದ್ರಿಂದ, ಪ್ರಶ್ನೆ ಕೇಳಿದ್ರು ಉತ್ತರ ಕೊಡದೇ ಇರೋದ್ರಿಂದ ಒಬ್ರ ಮೇಲೊಬ್ರು ತಪ್ಪನ್ನ ಹೊರಿಸ್ಕೊಳ್ಬೇಕಾಗತ್ತೆ. ಒಬ್ಬರನ್ನ ಒಬ್ರು ಅಪಾರ್ಥ ಮಾಡ್ಕೊಳ್ಳೋದು ಮಾತ್ರನೇ ಉಳಿಯುತ್ತೆ.